ಹಾಯ್, ಇದು ಸ್ಯಾಟರ್ಡೆ ಮಾರ್ನಿಂಗ್. ಸೊ ಇವತ್ತು ಫ್ರೂಟ್ ಸಲಾಡ್ ಮತ್ತು ಹೂಕೋಸು ಪಲ್ಯ, ಚಪಾತಿ ಮತ್ತು ಮ್ಯಾಂಗೋ ಸ್ಮೂತಿ ಮಾಡಿದ್ದೆ. ಸೊ ಹೇಗೆ ಮಾಡೋದು ಅಂತ ಹೇಳ್ತೀನಿ ಈಗ. ಫಸ್ಟು ಚಿಯಾ ಸೀಡ್ಸ್ನ ನೀರಲ್ಲಿ ಹಾಕಿ ನೆನೆಸೋಕ್ಕೆ ಬಿಟ್ಟೆ. ಆಮೇಲೆ ಬೆಲ್ಲನ ಸ್ವಲ್ಪ ಕುದಿಯೋ ನೀರಲ್ಲಿ ಬೆಲ್ಲನ ಹಾಕಿ ಕರಗಿಸ್ಕೊಂಡೆ. ಅದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದೆ. ಆ್ಯಕ್ಚುಲಿ ನಾನು ಜಸ್ಟ್ ಗೋಡಂಬಿ ಮತ್ತು ಬಾದಾಮಿ ಹಾಕಿದ್ದೀನಿ. ನೀವು ಗ್ರೇಪ್ಸ್, ಒಣ ಖರ್ಜೂರ ಹಾಕ್ಕೊಬೋದು, ಅದು ನಿಮಗೆ ಬಿಟ್ಟಿದ್ದು. ಆಮೇಲೆ ಇದನ್ನೆಲ್ಲ ಸ್ವಲ್ಪ ಹೊತ್ತು ಬೆಲ್ಲದ ಪಾಕದಲ್ಲೇ ಇದು ಮಾಡೋಕ್ಕೆ ಬಿಟ್ಟೆ, ಬೇಯಕ್ಕೆ ಬಿಟ್ಟೆ. ಆಮೇಲೆ ಫ್ರೂಟ್ಸ್ ಎಲ್ಲ ಕಟ್ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಸೊ ನಾನು ಬನಾನಾ, ಆ್ಯಪಲ್, ಮ್ಯಾಂಗೋ, ಗ್ರೇಪ್ಸ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಬೌಲ್ಗೆ ಮೊಸರು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದೇನು ಚಿಯಾ ಸೀಡ್ಸ್ ನೆನೆಸೋಕ್ಕೆ ಇಟ್ಟಿದ್ದೆ ಅದನ್ನು ಹಾಕ್ಕೊತಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಫ್ರೂಟ್ಸ್ ಎಲ್ಲನೂ ಅದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಡ್ರೆಸ್ಸಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಈಗ ಡ್ರೆಸ್ಸಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಬೌಲಿಗೆ ತೊಗೊಂಬಿಟ್ಟು ಆಲ್ರೆಡಿ ನಾವೇನು ಬೆಲ್ಲದ ಪಾಕ ಅದಕ್ಕೆ ಡ್ರೈ ಫ್ರೂಟ್ಸ್ ಏನು ಹಾಕಿ ಬೇಯಿಸಿದ್ವಿ ಅದನ್ನು ಇದ್ರ ಮೇಲೆ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಇದೇ ಡ್ರೆಸ್ಸಿಂಗ್. ಸೊ ಒನ್ಸ್ ಇದನ್ನು ಮನೇಲಿ ಟ್ರೈ ಮಾಡಿ. ನಿಜವಾಗ್ಲೂ ಯಾರು ಮಕ್ಕಳು ತಿನ್ನಲ್ಲ ಅಂತಾರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಅವ್ರಿಗೆ ಚೆನ್ನಾಗೂ ಅನಿಸುತ್ತೆ. ಸೊ ಈಗ ಹೂಕೋಸು ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಟಬ್ನಲ್ಲಿ ನೀರು ತೊಗೊಂಡು ಅರಿಶಿನ, ಉಪ್ಪು ಹಾಕಿ ಉಗುರು ಬೆಚ್ಚ ನೀರಿಗೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತೀನಿ. ಬಿಕಾಸ್ ಏನಾದರೂ ಹುಳ ಏನಾದರೂ ಇಲ್ಲೇ ಬಂದುಬಿಡ್ಲಿ ಅಂತ. ಆಮೇಲೆ ಒಂದು ಬಾಣಲೀಲಿ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು, ನಾನು ಸ್ವಲ್ಪ ಡ್ರೈ ಆಗಿರೋ ಕರಿಬೇವು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬೇಯೋ ತನಕ, ಬ್ರೌನಿಷ್ ಆಗೋ ತನಕ, ಆನಿಯನ್ ಬ್ರೌನಿಷ್ ಆಗೋ ತನಕ ಬಿಟ್ಟು ಅದಕ್ಕೆ ಆಲ್ರೆಡಿ ಏನು ಹೂಕೋಸನ್ನ ನಾವು ಅರ್ಶಿಣದ ನೀರಲ್ಲಿ ಹಾಕಿದ್ವಿ ಅದನ್ನು ಇದಕ್ಕೆ ಬಾಣಲಿಗೆ ಹಾಕಬೇಕು. ಅದನ್ನು ಸ್ವಲ್ಪ ಹೊತ್ತು ರೋಸ್ಟ್ ಆಗೋಕ್ಕೆ ಬಿಟ್ಟು ಒಂದು ಸ್ವಲ್ಪ ಮತ್ತು ಅರ್ಶಿನ ಮತ್ತು ಉಪ್ಪು ಹಾಕಿ ಬೇಯಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಆದಮೇಲೆ ಅದಕ್ಕೆ ಟೊಮ್ಯಾಟೊ ಹಾಕಿ, ಟೊಮ್ಯಾಟೊ ಹಾಕಾದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಲಿಡ್ ಏನಾದರೂ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡಿ. ಸ್ವಲ್ಪ ಬೆಂದಮೇಲೆ ಖಾರದ ಪೌಡರು, ಆಮೇಲೆ ಸಾಂಬಾರು ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಗರಂ ಮಸಾಲ ಇದೆಲ್ಲ ಹಾಕಿ ಸ್ವಲ್ಪ ಬೇಯಕ್ಕೆ ಬಿಟ್ಟಮೇಲೆ ಇನ್ನು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮ್ನಲ್ಲಿ ಪೆಪ್ಪರ್ ಪೌಡರ್ ಹಾಕಿ ಒಂದೆರಡು ಸತಿ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿ ಬಿಟ್ಬಿಡಿ. ಸೊ ಆವಾಗ ಚೆನ್ನಾಗಿರುತ್ತೆ. ಒಂದು ಸತಿ ಚಪಾತಿಗೆ ಟ್ರೈ ಮಾಡಿ, ಇದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮ್ಯಾಂಗೋ ಸೀಸನ್ ಇರೋದ್ರಿಂದ ಮ್ಯಾಂಗೋ ಸ್ಮೂತಿ ಮಾಡಿದ್ದೆ. ಸೊ ಅದು ಇನ್ನೊಂದು ಸತಿ ನಾನು ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಗೈಸ್, ಹೇಗಿತ್ತು ಅಂತ ಒಂದು ಟ್ರೈ ಮಾಡಿ ನನಗೆ ಕಮೆಂಟ್ನಲ್ಲಿ ಹೇಳಿ ಪ್ಲೀಸ್.